ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ಸರ್ವಪಲ್ಲಿ ರಾಧಾಕೃಷ್ಣನ್ರಂತೆ ಪ್ರತಿಯೊಬ್ಬ ಶಿಕ್ಷಕರು ಆದರ್ಶ ಶಿಕ್ಷಕರಾಗಬೇಕು ಎಂದು ಶಿರಹಟ್ಟಿ ಸಂಸ್ಥಾನ ಮಠದ ಫಕೀರ ದಿಂಗಾಲೇಶ್ವರ ಮಹಾಸ್ವಾಮೀಜಿ ಹೇಳಿದರು. ಲಕ್ಷ್ಮೇಶ್ವರದ ರಂಭಾಪುರಿ ಸಮುದಾಯ ಭವನದಲ್ಲಿ ಗುರುವಾರ ಜರುಗಿದ ಶಿರಹಟ್ಟಿ ಮತ್ತು ಲಕ್ಷ್ಮೇಶ್ವರ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ವಿಶ್ರಾಂತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಎಲ್. ಪೊಲೀಸ್ ಪಾಟೀಲ ಉಪನ್ಯಾಸ ನೀಡಿದರು. ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅಧ್ಯಕ್ಷತೆ ವಹಿಸಿದ್ದರು. ಲಕ್ಷ್ಮೇಶ್ವರ ಹಾಗೂ ಶಿರಹಟ್ಟಿ ತಾಲೂಕಿನ ತಹಸೀಲ್ದಾರರು, ಶಿರಹಟ್ಟಿ ಲಕ್ಷ್ಮೇಶ್ವರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ತಾಲ್ಲೂಕುಗಳ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸೇರಿದಂತೆ ಸಮಸ್ತ ಶಿಕ್ಷಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವರದಿ ನಾಗರಾಜ ಹಣಗಿ, ಪ್ರಜಾಧ್ವನಿ ಲಕ್ಷ್ಮೇಶ್ವರ. ಹೇಳಲಾರದೆ ಇನ್ನೊಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಭಾವನೆಯಿಂದ ಈ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅಂಗಡಿ ಒಳಗಿನ ಜ್ಞಾನ ಏನಿಲ್ಲ ಸ್ವಾಮೀಜಿ, ನೀವು ಶಿಕ್ಷಕರಿಗೆ ಈ ಮಾತನ್ನು ಹೇಳ್ತಾ ಇದ್ದಿಲ್ಲ, ಸಾಕಷ್ಟು ಹೊರಗೆ ಹೋಗೋದು ಬಿಟ್ಟು ಈ ರೀತಿ ಮಾತಾಡಿದ್ರೆ ಹೇಗೆ ಅಂತ ಹೇಳುವಂತ ಪ್ರಶ್ನೆ ಕೂಡ ಉದ್ಭವ ಆಗ್ತದೆ. ನೀವು ಎಲ್ಲಾದರೂ ಪರೀಕ್ಷೆ ಮಾಡಿ ಅಲ್ಪ ಪ್ರಾಣ ಮಹಾಪ್ರಾಣಗಳ ಜ್ಞಾನ ಬಹುಶಃ 90% ಶಿಕ್ಷಕರಿಗೆ ಇಲ್ಲದೆ ಇರುವಂತದ್ದು ಬಹಳಷ್ಟು ವಿಷಾದ ಪಡುವಂತಹ ಸಂಗತಿ ಅನ್ನುವಂಥದ್ದು. ನಮಗೆ ಹಿಂದಿನ ಕಾಲದ ಶಿಕ್ಷಕರು ಎಷ್ಟು ಸಮಯ ತೆಗೆದುಕೊಳ್ತಿದ್ರು ಅಂತಂದ್ರೆ ಬಹುಶಃ ದೇವರು ಒಬ್ಬನೇ ಬರ. ಅದರ ನಂತರದಲ್ಲಿ ಈ 3 ಅಕ್ಷರಗಳು, ಅದರ ನಂತರದಲ್ಲಿ ಈ 3 ಅಕ್ಷರಗಳು ಬಹಳಷ್ಟು ಸಮಯವನ್ನು ತೆಗೆದುಕೊಂಡು ಅವರು ಪಾಠವನ್ನು ಮಾಡ್ತಾ ಇದ್ರು. ಎದಿ ಸಿಡಿದ್ರು 3 ಅಕ್ಷರಗಳ ಬಹಳ ಹಾರಾಡ್ತೀವಿ ಅಂತ ಹಿಂದಿನ ಮಾತನ್ನ ಹೇಳುತ್ತಿಲ್ಲ. ಅವು ಯಾವುವು ಅಂತಂದ್ರೆ ಈ 3 ಅಕ್ಷರಗಳು, ಇವು 3 ಬಂದಾಗಂತಂದ್ರೆ ಈ 3 ಅಕ್ಷರಗಳು ಅವರ ತಪ್ಪುವುದು ಇವರ ತಪ್ಪುವುದು ಅನ್ನೋದಕ್ಕೆ ಎದಿ ಸಿಡಿದ್ರು 3 ಅಕ್ಷರ ಇಲ್ಲ ಅನ್ನುವಂತಹ ಮಾತನ್ನು ಹಿಂದಿನವರು ಹೇಳ್ತಾ ಇದ್ರು. ನಮ್ಮ ಪ್ರೇಮದ ಸಲಹೆ ಅಂದ್ರೆ ಎಲ್ಲ ಶಿಕ್ಷಕರು ಮೊದಲನೇದಾಗಿ ಅಕ್ಷರತೆಯನ್ನ ಸರಿಯಾಗಿ ಅಭ್ಯಾಸ ಮಾಡಬೇಕು, ಅದರ ನಂತರದಲ್ಲಿ ಮಕ್ಕಳಿಗೆ ಪಾಠ ಮಾಡಬೇಕು ಅನ್ನುವಂತಹ ಒಂದು ಸಲಹೆಯನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೇನೆ.